ಆತ್ಮೀಯ ವೀಕ್ಷಕರೇ, ತಮಗೆಲ್ಲರೂ ಕೂಡ ಇಂಡಿಯನ್ ಎಕ್ಸ್ಪರ್ಟ್ ಟ್ರೇಡರ್ಸ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾವು ಈ ಒಂದು ವಿಡಿಯೋದಲ್ಲಿ ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿಯ ಕುರಿತಂತೆ ಒಂದು ವಾರದ ಅಡ್ವಾನ್ಸ್ಡ್ ಪ್ರಿಡಿಕ್ಷನ್ ಮತ್ತು ಅನಾಲಿಸಿಸ್ ಅನ್ನ ನಾವು ಮಾಡೋಣ ಅಂತ. ಸೊ ಇವಾಗ ಫಸ್ಟ್ ಬಂದ್ಬಿಟ್ಟು ನಾವು ನೋಡ್ತಕ್ಕಂಥದ್ದು ನಿಫ್ಟಿ 50ಯ ಚಾರ್ಟ್, ಹಾಗೆ ಸೆಕೆಂಡ್ ನೋಡ್ತಕ್ಕಂಥದ್ದು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಆಗಿರತಕ್ಕಂಥದ್ದು. ದಿಸ್ ಇಸ್ ಕಂಪ್ಲೀಟ್ಲಿ ಟೆಕ್ನಿಕಲ್ ಅನಾಲಿಸಿಸ್, ಪ್ರಿಡಿಕ್ಷನ್ ಅಂಡ್ ಅನಾಲಿಸಿಸ್ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ನಿಫ್ಟಿ 50. ಹಾಗಾದ್ರೆ ನಿಫ್ಟಿ 50 ನಾಳೆಯಿಂದ ಸೋಮವಾರದಿಂದ ಶುಕ್ರವಾರದವರೆಗೆ ಪಾಸಿಟಿವ್ ಇರ್ತದೋ ಅಥವಾ ನೆಗೆಟಿವ್ ಇರ್ತದೋ ಅಥವಾ ರೇಂಜ್ ಬೌಂಡ್ ಇರ್ತದೋ, ಹಾಗೆ ಬ್ಯಾಂಕ್ ನಿಫ್ಟಿಯು ಕೂಡ ಪಾಸಿಟಿವ್ ಇರ್ತದೋ ಅಥವಾ ನೆಗೆಟಿವ್ ಇರ್ತದೋ ಅಥವಾ ರೇಂಜ್ ಬೌಂಡ್ ಇರ್ತದೋ ಅನ್ನುವಂತಹ ಒಂದು ಕಂಪ್ಲೀಟ್ ಆದಂತಹ ಪ್ರಿಡಿಕ್ಷನ್ ಅನಾಲಿಸಿಸ್ ಅನ್ನ ಈ ಒಂದು ವಿಡಿಯೋದ ಮೂಲಕ ನಾವು ನೋಡೋಣ ಅಂತ. ಹಾಗಿದ್ರೆ ಇದು ನಿಫ್ಟಿ 50ಯ ಒಂದು ತಾಸಿನ ಒಂದು ಟೈಮ್ ಫ್ರೇಮ್ ನಾವು ನೋಡ್ತಕ್ಕಂಥದ್ದು. ಇಲ್ಲಿ ಎಷ್ಟಕ್ಕೆ ಕ್ಲೋಸ್ ಆಗಿದೆ ಮೊನ್ನೆ ಶುಕ್ರವಾರ ದಿವಸ ಅಂತಂದ್ರೆ 22,023 ರೂಪಾಯಿಗೆ ಕ್ಲೋಸ್ ಆಗಿರುವಂತದ್ದನ್ನ ನಾವು ಈ ಒಂದು ಚಾರ್ಟ್ ಮೂಲಕ ನೋಡ್ತಾ ಇದ್ದೀವಿ. ಹಾಗೆ ಬ್ಯಾಂಕ್ ನಿಫ್ಟಿ ಕೂಡ ಎಷ್ಟಕ್ಕೆ ಕ್ಲೋಸ್ ಆಗಿದೆ ಅಂತಂದ್ರೆ 46,594 ರೂಪಾಯಿಗೆ ಕ್ಲೋಸ್ ಆಗಿರುವಂತದ್ದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಸೋಮವಾರದಿಂದ ಶುಕ್ರವಾರದವರೆಗೆ ಪಾಸಿಟಿವ್ ಇರ್ತದೋ ಅಥವಾ ನೆಗೆಟಿವ್ ಇರ್ತದೋ ಅನ್ನೋದನ್ನ ನಾವು ಈ ಒಂದು ಚಾರ್ಟ್ ಮೂಲಕ ನೋಡೋಣ. ಸೊ ಇಲ್ಲಿ ಮೊದಲನೇದಾಗಿ ನಾನು ಏನ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಏನು ನಿಫ್ಟಿ 50 ಕಂಪ್ಲೀಟ್ ಆಗಿ ಏನು ಹೈ ರೆಕಾರ್ಡ್ ಮಾಡಿದಲ್ಲ, ಸೊ ಹೈ ರೆಕಾರ್ಡ್ಗೆ ನಾನು ಇಲ್ಲಿ ಒಂದು ರೆಕ್ಟಾಂಗಲ್ ಮೂಲಕ ನಾನು ಒಂದು ಲೈನ್ ಅನ್ನು ಹಾಕ್ತಾ ಇದ್ದೀನಿ. ಈ ರೆಕ್ಟಾಂಗಲ್ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಹೋಗ್ರಿ. ಇದು ರೆಕ್ಟಾಂಗಲ್ ಅಂತ ನಾವು ನೋಡ್ತಾ ಇದೀವಿ. ಸೊ ಇಲ್ಲಿ ನಿಫ್ಟಿ 50 ಎಷ್ಟು ಸಲ ಕೆಳಗಡೆ ಬಂದು ಮೇಲೆ ಹೋಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದೀವಿ. ಇಲ್ಲಿ ಫಸ್ಟ್ ಬರೀ ಇಲ್ಲಿ ಕೆಳಗಡೆ ಫಾಲ್ ಆಗಿ ಮತ್ತೆ ಮೇಲ್ಗಡೆ ಹೋಯ್ತು, ಮತ್ತೆ ಕೆಳಗಡೆ ಫಾಲ್ ಆಗಿ ಮತ್ತೆ ಇದನ್ನ ಏನು ಪ್ರೀವಿಯಸ್ ರೆಕಾರ್ಡ್ಸ್ ಅನ್ನ ಬ್ರೇಕ್ ಮಾಡಿ ಕೆಳಗಡೆ ಬರ್ಬೇಕಂತ ಪ್ರಯತ್ನ ಪಟ್ಟರು ಕೂಡ ಆಗ್ಲಿಲ್ಲ. ಮತ್ತೆ ಮೇಲ್ಗಡೆ ಹೋಯ್ತು, ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಸ್ವಲ್ಪ ಸ್ಮಾಲ್ ಪ್ರಾಫಿಟ್ ಬುಕ್ ಆಯ್ತು, ಪ್ರಾಫಿಟ್ ಬುಕ್ ಆಗಿ ಕೆಳಗಡೆ ಬಂತು, ಹಾಗೆ ಮತ್ತೆ ಮೇಲ್ಗಡೆ ಹೋಯ್ತು. ಸೊ ಮೇಲ್ಗಡೆ ಹೋಗಿ ಮತ್ತೆ ಪ್ರಾಫಿಟ್ ಬುಕ್ ಆಗಿ ಕೆಳಗಡೆ ಬಂತು, ಮತ್ತೆ ಇಲ್ಲಿ ಬಂದು ಬಾಯರ್ಸ್ ಎಂಟ್ರಿ ಆದ್ರು. ಬಾಯರ್ಸ್ ಎಂಟ್ರಿ ಆಗಿ ಸ್ವಲ್ಪ 4 ದಿನಗಳ ಪುಷ್ ಅಪ್ ಕೊಟ್ರು, ಮತ್ತೆ ಪುಷ್ ಅಪ್ ಕೊಟ್ರು ಕೂಡ ಸಸ್ಟೈನ್ ಆಗ್ಲಿಲ್ಲ. ಸೊ ಕೊನೆಗೆ ಕೆಳಗಡೆ ಬಂತು. ಇವಾಗ ಮತ್ತೆ ಇಲ್ಲಿ 3 ದಿವಸ ಏನಾಯ್ತು ಅಂದ್ರೆ ಮತ್ತೆ ಬಾಯರ್ಸ್ ಬಂದು ಪುಷ್ ಅಪ್ ಕೊಟ್ರು, ಅಂದ್ರೆ ಮತ್ತೆ ಅಪ್ ಟ್ರೆಂಡ್ ಅಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಟ್ರು, ಆದ್ರೆ ಅಪ್ ಟ್ರೆಂಡ್ ತೆಗೆದುಕೊಂಡು ಹೋಗ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ಲಿಲ್ಲ. ಸೊ ಕೊನೆಗೆ ಶುಕ್ರವಾರ ದಿವಸ ಅದು ಏನಾಯ್ತು ಅಂದ್ರೆ ರೆಡ್ ಅಲ್ಲಿ ಕ್ಲೋಸ್ ಆಗಿರುವಂತದನ್ನ ನಾವು ನೋಡ್ತಾ ಇದೀವಿ. ಹಾಗಾದ್ರೆ ಕಂಪ್ಲೀಟ್ ಆಗಿ ಓವರ್ ಆಲ್ ಮಾರ್ಕೆಟ್ ನಾವು ನೋಡ್ತಕ್ಕಂಥದ್ದು ಸರಿ ಸುಮಾರಾಗಿ ಒಂದು 15-25 ದಿವಸಗಳಿಂದ ಹೆಚ್ಚು ಕಡಿಮೆ ಒಂದು 30 ದಿವಸಗಳ ಒಂದು ಪ್ರಿಡಿಕ್ಷನ್ ಒಂದು ಅನಾಲಿಸಿಸ್ ಬಗ್ಗೆ ನಾವು ನೋಡಿದಾಗ ಮಾರ್ಕೆಟ್ ಏನಾಗಿದೆ, ಫಾಲ್ ಆಗಿರುವಂತದ್ದು. ಹಾಗಾಗಿ ಇಲ್ಲಿ ನಾನು ಕೆಳಗಡೆ ಇಲ್ಲಿ ಒಂದು ಸಪೋರ್ಟಿವ್ ಲೈನ್ ಅನ್ನು ನಾನು ಡ್ರಾ ಮಾಡ್ತಾ ಇದ್ದೀನಿ ನೋಡಿ. ಈ ಸಪೋರ್ಟಿವ್ ಲೈನ್ ಏನಿದೆಯಲ್ಲ ಇಲ್ಲಿ ನೋಡ್ತಕ್ಕಂಥದ್ದು, ಇದನ್ನ ನಾನು ಗ್ರೀನ್ ಕಲರ್ ಅಲ್ಲಿ ಶೇಡ್ ಮಾಡ್ತಾ ಇದ್ದೀನಿ. ಇದು ಯಾಕಪ್ಪ ಅಂತಂದ್ರೆ ಒಂದು ಸಪೋರ್ಟಿವ್ ಝೋನ್ ಆಗಿ ವರ್ಕ್ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ, ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್, ಫೋರ್ತ್ ಅಟೆಂಪ್ಟ್. ಸೊ ಹೀಗೆ ಮಾರ್ಕೆಟ್ 4 ರೀತಿಯಾದಂತ ಒಂದು ಅಟೆಂಪ್ಟ್ ಅನ್ನ ಮಾಡಿದೆ. ಸೊ 4 ರೀತಿ ಅಟೆಂಪ್ಟ್ ಮಾಡಿದಾಗೂ ಕೂಡ ಅದು ಕೆಳಗಡೆ ಬ್ರೇಕ್ ಡೌನ್ ಆಗಿಲ್ಲ. ಸೊ ಇವಾಗ ನೆಕ್ಸ್ಟ್ ಅಂದ್ರೆ ಸೋಮವಾರದಿಂದ ಶುಕ್ರವಾರದವರೆಗೆ ಏನಾದರೂ ಕೂಡ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ನ್ಯೂಸ್ ಬಂದ್ರೆ ನಮ್ಮ ಮಾರ್ಕೆಟ್ ಕೂಡ 100% ಏನಾಗಬೇಕು, ಅದು ಫಾಲ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಯಾಕೆ ಫಾಲ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದನ್ನ ನಾನು ಈಗಾಗಲೇ ಹೇಳಿದ್ದೀನಿ. 4 ಸಲ ಅಟೆಂಪ್ಟ್ ಮಾಡಿರ್ತಕ್ಕಂಥ ಮಾರ್ಕೆಟ್ ಸೊ ಕೊನೆಗೆ ಈಸಿಯಾಗಿ ಬ್ರೇಕ್ ಡೌನ್ ಆಗುವಂತ ಚಾನ್ಸಸ್ ಇದೆ ಅನ್ನುವಂಥದ್ದನ್ನ ನಾನು ನೋಡ್ತೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಹಿಂದಿನ ಒಂದು ರೆಕಾರ್ಡ್ಸ್ ಅನ್ನ ನೋಡಿ. ಇಲ್ಲಿ ರೆಕ್ಟಾಂಗಲ್ ಮೂಲಕ ನಾನು ತೋರಿಸ್ತಾ ಇದ್ದೀನಿ. ಈ ಒಂದು ಲೆವೆಲ್ ಅಲ್ಲಿ ನೋಡಿ, ಈ ಒಂದು ಲೆವೆಲ್ ಅಲ್ಲಿ ಎಷ್ಟು ಸಲ ಅದು ಸ್ವಲ್ಪ ರೆಸಿಸ್ಟೆನ್ಸ್ ಫೇಸ್, 1 ಸಲ, 2 ಸಲ, ಸೊ ಹಾಗೆ ಇಲ್ಲಿ 3ನೇ ಸಲ ಒಂದು ರೆಸಿಸ್ಟೆನ್ಸ್ ಫೇಸ್ ಮಾಡತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಏನಾದ್ರು ಫೇಸ್ ಮಾಡಿದ್ರೆ ಕೆಳಗಡೆ ಇಲ್ಲಿ ಫಾಲ್ ಆಗುವಂತಹ ಒಂದು ಚಾನ್ಸಸ್ ಇದ್ರೆ 100% ಫಾಲ್ ಆಗುವಂತಹ ಚಾನ್ಸಸ್ ಇದೆ. ಸೊ ಇಲ್ಲಿ ಮತ್ತೆ ನೀವು ಕ್ಯಾಂಡಲ್ ಸ್ಟಿಕ್ ಅನ್ನು ನೀವು ಗಮನಿಸಿದಾಗ ಇಲ್ಲಿ ಏನಾಗಿದೆ, 3 ವೈಟ್ ಶೋಲ್ಡರ್ಸ್ ಆಗಿದೆ, ಅಂದ್ರೆ ಕಂಟಿನ್ಯೂಷನ್ ಆಗಿ ಫಾಲ್ ಆಗಿ ಇಲ್ಲಿ 3 ಗ್ರೀನ್ ಕ್ಯಾಂಡಲ್ ಬಂದು ಮತ್ತೆ ಏನಾಗ್ತಾ ಇದೆ ಅಂತಂದ್ರೆ ಒಂದು ರೆಡ್ ಕ್ಯಾಂಡಲ್ ಬಂದಿದೆ. ಸೊ ರೆಡ್ ಕ್ಯಾಂಡಲ್ ಬಂದಿರತಕ್ಕಂಥದ್ದು ಮುಂದೆ ನೆಕ್ಸ್ಟ್ ಏನಾಗಬೇಕು,
ಟ್ರೆಂಡ್ ಅದು ಫಾಲ್ ಆಗ್ತಾ ಹೋಗ್ಬೇಕು. ಸೊ ಟ್ರೆಂಡ್ ಫಾಲ್ ಆದ್ರೆ ಅಬ್ವಿಯಸ್ಲಿ ಏನಾಗುತ್ತೆ, ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಕೆಳಗಡೆ ಫಾಲ್ ಆಗುವಂತ ಒಂದು ಚಾನ್ಸಸ್ ಇದೆ. ಹಾಗಾಗಿ ಇನ್ನೊಂದು ನಾನು ನಿಮಗೆ ಫಿಬೊನಾಚಿ ರಿಟ್ರೇಸ್ಮೆಂಟ್ ಮೂಲಕ ಈ ಒಂದು 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಫಿಬೊನಾಚಿ ರಿಟ್ರೇಸ್ಮೆಂಟ್ ತಾವು ನೋಡಿದಾಗ ಇಲ್ಲಿ ಮೇಲ್ಗಿಂದ ಕೆಳಗಡೆ ಅಂದ್ರೆ ಏನು ಒಂದು ಹೈ ಇಂದ ಲೋ ರೆಕಾರ್ಡ್ ಏನಿದೆಯಲ್ಲ, ಸೊ ಇಲ್ಲಿ ನೋಡ್ತಾ ಇದ್ದೀರಿ. ಈ ಒಂದು ರೆಕಾರ್ಡ್ ನೋಡಿದಾಗ ತಾವು ದಯವಿಟ್ಟು ಗಮನಿಸಬೇಕು, ಹೇಗೆ ಇಲ್ಲಿ ಮಾರ್ಕೆಟ್ ರಿಯಾಕ್ಟ್ ಮಾಡಿದೆ, ಯಾವ್ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಿದೆ ಅನ್ನುವಂಥದ್ದು ಕೂಡ ತಮಗೆಲ್ಲರೂ ಕೂಡ ಗೊತ್ತಾಗುವಂಥದ್ದು. ಸೊ ನೋಡ್ತಾ ಇದ್ದೀರಾ, ನಾನು ಈ ಒಂದು ಚಾರ್ಟ್ ಅನಾಲಿಸಿಸ್ ಮೂಲಕ ತೋರಿಸುವಂಥದ್ದು ನಿಮಗೆ. ನೋಡಿ ಇಲ್ಲಿ ಏನಾಗಿದೆ ಅಂದ್ರೆ ಗೋಲ್ಡನ್ ಲೈನ್ಗೆ ಇಲ್ಲಿ 0.5 ಅಂತ ನಾವು ಏನು ಕರಿತೀವಿ, ಕನ್ಸಿಡರೇಷನ್ ಮಾಡ್ತೀವಿ. ಸೊ ಈ ಗೋಲ್ಡನ್ ಲೈನ್ಗೆ ಏನಾಗಿದೆ ಟ್ರೆಂಡ್ ಇಲ್ಲಿ ಕೆಳಗಡೆ ಫಾಲ್ ಆಗಿದೆ. ಸೊ ಈ ಕೆಳಗಡೆ ಫಾಲ್ ಆಗಿರುವಂತ ಟ್ರೆಂಡ್ ಏನಾಗಿದೆ, ಮತ್ತೆ ಮೇಲ್ಗಡೆ ಪುಷ್ ಅಪ್ ಆದ್ರೂ ಕೂಡ ಇಲ್ಲಿ ಬಯರ್ಸ್ ಬಂದು ಎಂಟ್ರಿ ಮಾಡಿ ಮತ್ತೆ ಈ ಮೇಲ್ಗಡೆ ಹೋಗ್ಬೇಕು ಟ್ರೆಂಡ್ ಅಂತ ನಾವು ಅವ್ರು ಪ್ರಯತ್ನ ಪಟ್ಟರು ಕೂಡ ಆಗ್ಲಿಲ್ಲ. ಸೊ ಸೆಲ್ಲರ್ಸ್ ಗಳು ಒಂದ್ ಸ್ವಲ್ಪ ಜಾಸ್ತಿ ಪವರ್ಫುಲ್ ಆಗಿರೋದ್ರಿಂದ ಸೊ ಹಾಗಾಗಿ ಮಾರ್ಕೆಟ್ ಬೀಳ್ತಾ ಇದೆ. ಸೊ ಈ ರೀತಿಯಲ್ಲಿ ಮಾರ್ಕೆಟ್ ಫಾಲ್ ಆಗುವಂಥದ್ದು, ಯಾವ ರೀತಿಯಲ್ಲಿ ಮಾರ್ಕೆಟ್ ಫಾಲ್ ಆಗಬಹುದು ಅನ್ನುವಂಥದ್ದನ್ನ ನಾವು ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಾವು ಟಾರ್ಗೆಟ್ ಅನ್ನ ನೋಡಿದಾಗ ಫಸ್ಟ್ ಟಾರ್ಗೆಟ್ ಯಾವ್ದಾಗಿರ್ತದ್ರೆ ಇಲ್ಲಿ 21,888 ಅಂದ್ರೆ ಹೆಚ್ಚು ಕಡಿಮೆ 21,900 ಏನಿದ್ರೆ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಹಾಗೆ ಸೆಕೆಂಡ್ ಟಾರ್ಗೆಟ್ ಅನ್ನ ನಾವು ಪ್ರೀವಿಯಸ್ ರೆಕಾರ್ಡ್ಸ್ ಅನ್ನ ನಾವು ಗಮನಿಸಬೇಕಾಗತ್ತೆ. ಪ್ರೀವಿಯಸ್ ರೆಕಾರ್ಡ್ಸ್ ಯಾವ್ದಾಗಿರುತ್ತೆ ಅಂದ್ರೆ ಇಲ್ಲಿ ಒಂದು ಹಾರಿಜೆಂಟಲ್ ಲೈನ್ ಮೂಲಕ ನಾವು ನೋಡಿದಾಗ ದಿಸ್ ಇಸ್ ಪ್ರೀವಿಯಸ್ ರೆಕಾರ್ಡ್ ಏನಾಗಿರುತ್ತೆ ಅಂದ್ರೆ ಒಂದು ನಾನು ಬ್ಲೂ ಕಲರ್ ಅಲ್ಲಿ ಶೇಡ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಸೆಕೆಂಡ್ ಟಾರ್ಗೆಟ್. ಅಂಡ್ ಥರ್ಡ್ ಟಾರ್ಗೆಟ್ ಯಾವ್ದಾಗಿರುತ್ತೆಪ್ಪ ಅಂತಂದ್ರೆ ಇಲ್ಲಿ ನಾವು ಏನ್ ನೋಡ್ತಾ ಇದೀವಿ 21,700 21,600 ತನಕನೂ ಕೂಡ ಏನ್ ನೋಡ್ತಾ ಇದೀವಿ, ದಿಸ್ ಈಸ್ ಸೆಕೆಂಡ್ ಥರ್ಡ್ ಟಾರ್ಗೆಟ್ ಆಗಿರುತ್ತೆ ಅಂತ ನಾವು ಕನ್ಸಿಡರೇಷನ್ ಮಾಡ್ತೀವಿ. ಸೊ ಈ ರೀತಿಯಲ್ಲಿ ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಓಕೆ, ಇದು ನಿಫ್ಟಿ 50 ಕುರಿತಂತೆ. ಇನ್ನು ಬ್ಯಾಂಕ್ ನಿಫ್ಟಿ ಕುರಿತಂತೆ ನಾವು ಒಂದು ಪ್ರಿಡಿಕ್ಷನ್ ಅನಾಲಿಸಿಸ್ ನಾವು ಮಾಡೋಣ ಅಂತ. ಬ್ಯಾಂಕ್ ನಿಫ್ಟಿಯ ಒಂದು ಹೈ ಏನಿದೆ, ಕಂಪ್ಲೀಟ್ ಹೈ ಏನಿದೆಯಲ್ಲ, ಅಲ್ಲಿ ನಾನು ಒಂದು ರೆಕ್ಟ್ಯಾಂಗಲ್ ಮೂಲಕ ತಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ರೆಕ್ಟ್ಯಾಂಗಲ್ ತಾವು ಗಮನಿಸಬಹುದು. ಈ ರೆಕ್ಟ್ಯಾಂಗಲ್ ನೋಡ್ತಾ ಹೋಗ್ರಿ. ಓಕೆನಾ, ಈ ರೆಕ್ಟ್ಯಾಂಗಲ್ ಬಗ್ಗೆ ಸ್ವಲ್ಪ ಆಮೇಲೆ ಡಿಸ್ಕಷನ್ ಮಾಡೋಣ ಅಂತ. ಸೊ ಇಲ್ಲಿ ಒಂದು ಫಿಬೊನಾಚಿ ರಿಟ್ರೇಸ್ಮೆಂಟ್ ಕೂಡ ನಾನು ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಈ ಫಿಬೊನಾಚಿ ರಿಟ್ರೇಸ್ಮೆಂಟ್ ಅಲ್ಲಿ ಯಾವ ರೀತಿ ಅದು ವರ್ಕ್ ಆಗಿದೆ, ಫಿಬೊನಾಚಿ ರಿಟ್ರೇಸ್ಮೆಂಟ್ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ಈ ಫಿಬೊನಾಚಿ ರಿಟ್ರೇಸ್ಮೆಂಟ್ ಅನ್ನು ತಾವು ಕೂಡ ಗಮನಿಸ್ತಾ ಇದ್ದೀರಿ. ಈ ಫಿಬೊನಾಚಿ ರಿಟ್ರೇಸ್ಮೆಂಟ್ ನೋಡಿ, ಇಲ್ಲಿ ಏನು ಗೋಲ್ಡನ್ ಲೈನ್ ಅಂತ ಏನು ಕರಿತೀವಿ ನಾವು, ಗೋಲ್ಡನ್ ಲೈನ್ ಎಷ್ಟು 0.5 ಅಂತ ಏನು ಕರಿತೀವಿ. ಈ ಒಂದು ಗೋಲ್ಡನ್ ಲೈನ್ ಅನ್ನ ತಾವು ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ರಿ. ಯಾವ್ಯಾವ ರೀತಿಯಲ್ಲಿ ಅದು ಫಾಲ್ ಆಗುವಂತ ಒಂದು ಲಕ್ಷಣವನ್ನು ಕಾಣಿದೆ. ಆಮೇಲೆ 0.618 ಏನಂತ ಕರಿತೀವಿ, ಆ ಒಂದು ಲೈನ್ ಯಾವ ರೀತಿ ವರ್ಕ್ ಆಗಿದೆ ಅನ್ನೋದನ್ನ ಕೂಡ ತಾವು ಗಮನಿಸ್ಬೇಕು. ಇಲ್ಲಿ ನೋಡ್ತಾ ಹೋಗ್ತೀರಿ, ಇಲ್ಲಿನೂ ಕೂಡ 0.618 ಏನಿದೆಯಲ್ಲ ಅದನ್ನು ಕೂಡ ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡ್ತು. ಸೊ ಇಲ್ಲಿ ಕೂಡ ರೆಸಿಸ್ಟೆನ್ಸ್ ಫೇಸ್ ಮಾಡಿದೆ, ಇಲ್ಲಿ ಕೂಡ ರೆಸಿಸ್ಟೆನ್ಸ್ ಫೇಸ್ ಮಾಡ್ತು. ಸೊ 3 ಸಲ ರೆಸಿಸ್ಟೆನ್ಸ್ ಫೇಸ್ ಮಾಡಿ 3 ಸಲ ಬ್ರೇಕ್ಔಟ್ ಆಗಿ ಹೋಗುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು ಕೂಡ ಕೊನೆಗೆ ಏನಿತ್ತು, ಫಾಲ್ ಆಯ್ತು ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು ಸ್ಮಾಲ್ ಸಪೋರ್ಟಿವ್ ಆಗಿ ತೆಗೆದುಕೊಂಡಿದೆ. ಆ ಸಪೋರ್ಟಿವ್ ಎಲ್ಲಿ ಇದೆಯಪ್ಪ ಅಂತಂದ್ರೆ ಇಲ್ಲಿ ನಾವು ರೆಕ್ಟಾಂಗಲ್ ಮೂಲಕ ನೋಡ್ತಾ ಇದ್ದೀವಿ. ಸೊ ಈ ಲೆವೆಲ್ ಏನಂತ ಕನ್ಸಿಡರ್ ಮಾಡ್ತೀವಿ, ಇದು ಒಂದು ಸಪೋರ್ಟಿವ್ ಜೋನ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಈ ಸಪೋರ್ಟಿವ್ ಜೋನ್ ವರ್ಕ್ ಆದ್ರೂ ಕೂಡ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ನಿಫ್ಟಿ 50 ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಯಾವ ರೀತಿ ಬಿಹೇವ್ ಮಾಡುತ್ತೆ, ಆ ರೀತಿಯಲ್ಲೂ ಕೂಡ ಇದನ್ನು ಬಿಹೇವ್ ಮಾಡಬೇಕು. ಸಪೋಸ್ ಒಂದ್ ವೇಳೆ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿ ಸ್ವಲ್ಪ ಮೇಲ್ಗಡೆ ಪುಷ್ ಅಪ್ ಕೊಟ್ಟರು ಕೂಡ, ಇಲ್ಲಿ ಬಯರ್ಸ್ ಸ್ಟ್ರಾಂಗ್ ಆಗಿ ಇದ್ರು ಕೂಡ ಇಲ್ಲಿ ಏನಾಗತ್ತೆ ಅಂತಂದ್ರೆ ಈ ಒಂದು ಲೆವೆಲ್ಸ್ ಗಳಲ್ಲಿ, ಈ ಒಂದು ಪ್ರೀವಿಯಸ್ ಲೆವೆಲ್ಸ್ ಏನಿದಾವಲ್ಲ, ಈ ಪ್ರೀವಿಯಸ್ ಲೆವೆಲ್ಸ್ ನೋಡ್ತಾ ಹೋಗ್ರಿ. ಈ ಪ್ರೀವಿಯಸ್ ಲೆವೆಲ್ಸ್ ಏನು ನಾವು ಕರಿತೀವಿ, ಈ ಲೆವೆಲ್ಸ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಫೇಸ್ ಮಾಡುತ್ತೆ. ರೆಸಿಸ್ಟೆನ್ಸ್ ಫೇಸ್ ಮಾಡಿ ಮಾರ್ಕೆಟ್ ಕೆಳಗಡೆ ಬೀಳುವಂತ ಒಂದು ಚಾನ್ಸಸ್ ಇರುತ್ತೆ. ನಾನು ಏನ್ ಹೇಳ್ತಾ ಇದ್ದೀನಿ, ಈ ರೀತಿ ಮೇಲ್ಗಡೆ ಹೋಗಿ ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಕೊನೆಗೆ ಅದು ಒಂದು ಬ್ರೇಕ್ ಡೌನ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಆಲ್ರೆಡಿ 1 ಸಲ ಅಟೆಂಪ್ಟ್ ಆಗಿದೆ, 2 ಸಲ, 3 ಸಲ ಅಟೆಂಪ್ಟ್ ಆಗಿದೆ, ಸೊ 4 ಸಲ ಅಟೆಂಪ್ಟ್ ಆಗಿದೆ. ಸೊ ಫೈನಲ್ ಆಗಿ ಇಲ್ಲಿ ಕೆಳಗಡೆ ಫಾಲ್ ಆಗುವಂತ ಒಂದು ಚಾನ್ಸಸ್ ಇದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಒಂದು ವೇಳೆ ಏನಾದರೂ ಕೂಡ ನಮ್ಮ ಒಂದು ಟ್ರೆಂಡ್ ಅಂಡ್ ಅನಾಲಿಸಿಸ್ ಮತ್ತು ಪ್ರಿಡಿಕ್ಷನ್ ಪ್ರಕಾರ ಏನಾದ್ರೂ ಕೆಳಗಡೆ ಫಾಲ್ ಆದ್ರೆ ಫಸ್ಟ್ ಟಾರ್ಗೆಟ್ ಯಾವ್ದಾಗಿರುತ್ತೆ ಅನ್ನುವಂಥದ್ದನ್ನ ನಾವು ಸೂಕ್ಷ್ಮವಾಗಿ ನೋಡಿದಾಗ ಫಸ್ಟ್ ಟಾರ್ಗೆಟ್ ಇದರದ್ದು
ಇಲ್ಲಿ ನಾನು ಗ್ರೀನ್ ಕಲರ್ ಅಲ್ಲಿ ಬ್ಲೂ ಕಲರ್ ಶೇಡ್ ಮಾಡ್ತಾ ಹೋಗ್ತೀನಿ ನೋಡಿ. ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಇನ್ನು ಸೆಕೆಂಡ್ ಟಾರ್ಗೆಟ್ ಹಾಗೆ ನಾವು ಕಂಟಿನ್ಯೂಯೇಷನ್ ಆಗಿ ನೋಡಿದಾಗ ಸೆಕೆಂಡ್ ಟಾರ್ಗೆಟ್ ಯಾವ್ದಾಗಿರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಹೆಚ್ಚು ಹತ್ರ ಅಂದ್ರೆ 46,500ರಿಂದ 45,600 ಅಂದ್ರೆ ಈ ಒಂದು ವಾರದಲ್ಲಿ 1,000 ಪಾಯಿಂಟ್ಸ್ ಅಂದ್ರೆ ಒಂದು ದಿವಸ ಪಾಸಿಟಿವ್ ಇರ್ಬೋದು, ಮತ್ತೊಂದು ದಿವಸ ನೆಗೆಟಿವ್ ಇರ್ಬೋದು, ಒಂದ್ ದಿವಸ ಅದು ರೇಂಜ್ ಬೌಂಡ್ ಇದ್ರು ಕೂಡ. ಸೊ ಓವರ್ ಆಲ್ ಆಗಿ ಎಷ್ಟು ಪಾಯಿಂಟ್ಸ್ ಗಳು ಬೀಳ್ಬಹುದು ಅಂದ್ರೆ ಹತ್ತತ್ರ 1,000 ಪಾಯಿಂಟ್ಸ್ ಗಳವರೆಗೂ ಬೀಳಬಹುದು ಅನ್ನುವಂತ ಒಂದು ಪ್ರಿಡಿಕ್ಷನ್ ಅನಾಲಿಸಿಸ್ ನಮ್ದು ಆಗಿದೆ. ಸೊ ಅದು ಯಾವ ರೀತಿ ಆಗಿರುತ್ತೆ, ಹೇಗಾಗುತ್ತೆ ಅನ್ನೋದನ್ನ ನಾವು ಲೈವ್ ಮಾರ್ಕೆಟ್ ಅಲ್ಲಿ ನೋಡೋಣಂತೆ. ಸೊ ಇಲ್ಲಿ ನಾವು ಒಂದು ಟ್ರೆಂಡ್ ಲೈನ್ ಮೂಲಕ ನಿಮ್ಗೆ ಡ್ರಾ ಮಾಡಿ ತೋರಿಸ್ತಾ ಇದೀನಿ ನೋಡಿ. ಈ ಟ್ರೆಂಡ್ ಲೈನ್ ಯಾವ ರೀತಿಯಲ್ಲಿ ಇಲ್ಲಿ ಬ್ರೇಕ್ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದೀವಿ ನೋಡಿ. ಬ್ರೇಕ್ ಡೌನ್ ಆಗಿ ಯಾವ ರೀತಿಯಲ್ಲಿ ಈ ಒಂದು ಟ್ರೆಂಡ್ ಲೈನ್ ಹೋಗಿದೆ ಅನ್ನುವಂಥದ್ದನ್ನ ನಾವು ತೋರಿಸ್ತಾ ಇದೀನಿ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಏನಾದರೂ ಕೂಡ ಈ ಒಂದು ಟ್ರೆಂಡ್ ಲೈನ್ ಗೆ ಇಲ್ಲಿ ಏನಾದರೂ ರಿಜೆಕ್ಷನ್ ಕೊಡ್ತು ಅಂದ್ರೆ ಸಕ್ಸಸ್ಫುಲ್ ಆಗಿ ಅದು ಬ್ರೇಕ್ಔಟ್ ಆಗ್ಲಿಕ್ಕೆ ಪ್ರಯತ್ನ ಪಟ್ರು ಆಗ್ಲಿಲ್ಲ ಈ ಒಂದು ಏರಿಯಾದಲ್ಲಿ. ಅಂದರೆ ಸಪೋಸ್ ಈ ಏರಿಯಾದಲ್ಲಿ ಏನಾದರೂ ಕೂಡ ಅಲ್ಲಿ ಬ್ರೇಕ್ಔಟ್ ಆಗಿ ಹೋಗ್ಲಿಲ್ಲ ಅಂದ್ರೆ 100% ಆಗಿ ಬ್ಯಾಂಕ್ ನಿಫ್ಟಿ ಏನಾಗುತ್ತೆ ಕೆಳಗಡೆ ಫಾಲ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಸೊ ಯಾವ ರೀತಿಯಲ್ಲಿ ಅದು ಫಾಲ್ ಆಗುತ್ತೆ, ಹೇಗ್ ಫಾಲ್ ಆಗುತ್ತೆ ಅನ್ನೋದನ್ನ ತಾವೆಲ್ಲರೂ ಕೂಡ ಲೈವ್ ಮಾರ್ಕೆಟ್ ಅಲ್ಲಿ ನೋಡ್ತೀರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸೋಣ. ಹಾಗೆ ನಮ್ಮ ಈ ಒಂದು ಚಾನಲ್ ಯಾರ್ಯಾರು ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋ ಅನಾಲಿಸಿಸ್ ಪ್ರಿಡಿಕ್ಷನ್ ನಿಮಗೆ ಬಂದು ತಲುಪ್ತವೆ. ತಾವು ಕೂಡ ಮಾರ್ಕೆಟ್ ಕಲಿಲಿಕ್ಕೆ ತುಂಬಾ ಸಹಾಯಕಾರಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸೋಣ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಶುಭ ದಿನ.